ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೆ. ನೋಡ್ರಿ ಸುರ್ಪಾನ್ ತೊಗೊಂಬಂದಾರ. ಇದನ್ನು ತೋರಿಸ್ಬೇಕಂತೇನೆ ಒಂದು ಬ್ಲಾಗ್ ಮಾಡಾಕತ್ತೀನಿ. ಸ್ಟಾರ್ಟಿಂಗ್ ಒಳಗೆ ತೋರ್ಸಾತೀನಿ ನಿಮಗೆ. ಆ್ಯಕ್ಚುಲಿ ಇದೊಂದು ಅರ್ಧ ಯಾರು ತಿಂದಾರಂತಂದ್ರೆ ಇಲ್ಲದ ಅವ್ರಿಗೆ ತಿಂದಾಳ. ನೋಡ್ರಿ ನಮ್ಮ ಮಮ್ಮಿ ನಿಮ್ಮ ಫ್ರೆಂಡ್ಸಿಗೆ ಒಂದು ಹಾಯ್ ಹೇಳುವ. ನಿಮ್ಮ ಫ್ರೆಂಡ್ಸ್ ನೋಡ್ತಿರ್ತಾರೆ ಇದನ್ನು. ಹೋಗ್ಬೇಕು ನೋಡ್ತಾ ಈ ನಮ್ಮ ಕೈ ನೋಡ್ರಿ ಕೆದಿಕ್ ನೋಡತ್ತ. ಚಾಳಿ ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ನಮ್ಮವ್ ನೀನು ವಾಣಿ ಸರ್ಕೋಗಕ್ ಲಾಭ ಮಾಡಕತ್ತ ಬ್ಲಾಗ್ ಮಾಡಕತ್ತಿಲ್ಲ ನೋಡ್ರಿ ನಮ್ಮ ಮಮ್ಮಿ ನಿನ್ನೆ. ಮೆಕ್ಕೆಜೋಳ ಯಾರು ಕಲಿತಾರಲ್ಲ ಹಿರಿಯಕ್ಕನ್ ಚಾಳಿ ಅವ್ರವ್ ಅಂದಂದು ಪಪ್ಪ ಸುರ್ಪಾನ ಆಮೇಲೆ ಗೊಂಜಾಳ ತೆನಿ ತೊಗೊಂಬಂದಿದ್ರ. ಸೊ ನೋಡ್ರಿ ಹೆಂಗೈತಿ ಅಂತಂದ. ಆಲ್ಮೋಸ್ಟ್ ಇವ್ರಿಬ್ರು ತಿನ್ನಾಕತ್ಬಿಟ್ಟಾರ. ಅವರಿಗೆ ಬ್ಲಾಗ್ ಒಳಗೆ ಬರಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅದಾಗ ಜಾಸ್ತಿ ತೋರ್ಸಾಕತ್ತಿಲ್ಲ. ನೋಡ್ರಿ ಫುಲ್ ಎಷ್ಟು ಚಂದ ಐತಿ ಸುರ್ಪಾನ. ಒಂದು ವಿಡಿಯೋದೊಳಗೆ ತೋರಿಸಿದ್ನಲ್ಲ ನಾನು ನಮ್ಮ ಅಂಟಿ ಊರಿಗೆ ಹೋಗೋ ಮುಂದೆ ಫುಲ್ ಹೊಲದಾಗೆಲ್ಲ ಎಲ್ಲೋ ಸುರ್ಪಾನ ಹಾಕಿದ್ರೆ ಎಲ್ಲ ಕಡೆ ಈಗ ಟ್ರೆಂಡಿಂಗ್ ಒಳಗೆ ಐತಿ ಸುರ್ಪಾನ ಅಂತಂದ. ಸೊ ನಮ್ಮ ಮನೆಗೂ ತೊಗೊಂಬಂದಾರ ನೋಡ್ರಿ. ಈಗ ಒಂದು ಫುಲ್ ಟೇಸ್ಟ್ ಅಂತೂ ಮಸ್ತ್ ಅದಾವ್ರಿ. ಇವ ಈಗ ಫ್ರೆಶ್ ಸುರ್ಪಾನ್ ಅಂತಾನೆ ಹೇಳ್ತೀವಿ. ನಮ್ಮೂರ ಕಡೆ ಅಂತೂ ಫುಲ್ ಫೇಮಸ್ ಇದೆ ಸುರ್ಪಾನ. ಸುಗ್ಗಿನ ಇವ್ನ ಹುರು ತಿಂದ್ರಂತೂ ಸಖತ್ ಟೇಸ್ಟ್ ಇರ್ತಾವೆ. ಅಂಗಡಿಯಾಗ 1 ರೂಪಾಯಿ ಸಿಗ್ತಾವೆ. ಇವು ಹಸಿ ಸುರ್ಪಾನ 1 ರೂಪಾಯಿ ಒಂದು ಪ್ಯಾಕೆಟ್ ಸಿಗ್ತಾವ್ರಿ. ಇವು ಒಂದೊಂದ ಹಿಂಗೆ ಕಾಳು ಬಿಚ್ಕೊಂಡ್ ತಿನ್ಬೇಕು ಅಂತಂದ ಈಕಿ ಹೇಳ್ತಾವ್ರಿ. ಆ್ಯಂಡ್ ಗೋಂಜಾಳ ತೆನಿ ತೋರಿಸ್ತೀನಿ ತೊಂಬಾಯಿ. ಸೊ ನೋಡ್ರಿ ಇವು ಫ್ರೆಶ್ ಎಳೆ ಗೋಂಜಾಳ. ಸೊ ಟ್ರೆಂಡಿಂಗ್ ಒಳಗಿರುವಂಥ ಒಂದು 2 ಬೆಳೆಗಳು ಇವು. ಒಂದು ಸುರ್ಪಾನ ಆಮೇಲೆ ಒಂದು ಗೋಂಜಾಳ ತೆನಿ. ಇವೆರಡು ಫುಲ್ ಮೆಕ್ಕೆಜೋಳ. ಇವು ಫುಲ್ ಹಾಲು ತುಂಬ್ಕೊಂಡವ್ರಿ. ಇವಾಗ ಮಸ್ತ್ ಎಳೆವದಾವ ಇವು. ಹಂಗಾನು ತಿನ್ಬೋದು. ಆ್ಯಕ್ಚುಲಿ ಇದ್ರಾಗ ಇರಿಬದವ್ರಿ ನಾನು ನೋಡೇ ಇಲ್ಲ. ಸೊ ಕೈಗೆಲ್ಲ ಏರಾಕತ್ತವು. ಇಷ್ಟ ನೋಡಿದ್ರ ಅಂತ ತಿಳ್ಕೊತೀನಿ. ಫುಲ್ ಟ್ರೆಂಡಿಂಗ್ ಒಳಗೆ ಅದಾವ್ರಿ ಇವು 2. ಈ ಕೇಟ್ ಹೇಳಾಕತ್ತಾರ ಕೇಳ್ರಿ ಮೊದಲು. ಬೇಬಿ ಕಾರ್ನ್ ಅಂತ ಹೇಳ್ತಾರಂತ. ಅವಕ್ಕ ನನಗೆ ಅನ್ನಕ್ಕೆ ಬರಲ್ಲ, ಅದಕ್ಕೆ ಹಾಕಿ ಅನ್ನಕತ್ತ. ಸೊ ಅವು ಬೇಬಿ ಕಾರ್ನ್ ಅಂತ ಅವ್ರು ಸುಟ್ಕೊಂಡು ತಿನ್ಬೋದು, ಕುದಿಸ್ಕೊಂಡು ತಿನ್ಬೋದು. ಗೋಂಜಾಳ ಮಸ್ತ್ ಟೇಸ್ಟ್ ಇರ್ತೈತಿ. ಪಲ್ಯ ಮಾಡ್ಕೊಂಡು ತಿನ್ಬೋದಂತ. ಆ್ಯಂಡ್ ಮತ್ತೇನು ಹೇಳ್ಬೇಕು, ಫುಲ್ ಮನೆ ತುಂಬ ಸುರ್ಪಾನ್ ತಿಂದ ಕಸ ಎಲ್ಲ ಹಾಕ್ತಾಳ್ರಿ ಈಕಿ. ಬಟ್ ಕಸ ಹುಡುಗೋದಂತ್ರ ನಾನು ಬೆಟ್ರೆ ಈಕಿ ನಮ್ಮ ಮಮ್ಮಿ. ಈಕೆ ಅಂತ ಹುಡುಗಂಗಿಲ್ಲ, ಕಸನ ತಿಂದು ಹಾಕೋದು ಅಟ್ಟ ಗೊತ್ತಿಲ್ಲ. ಮನ್ಯಾಗ ಮಾಡಿ ಹಾಕುದ್ ನಾನ್ರಿ ತಿನ್ನದ್ ಇವ್ರಿ. ಹೌದನ್ರಿ? ಯಾರಿಗೆ ಹೇಳಕತ್ತೀರಿ ನೀವು? ಭಾಳ ಮರ್ಯಾದೆ ಕೊಡಕತ್ತಾಳ ನೋಡ್ರಿ ನಿಮ್ಮ. ನೋಡ್ರಿ ಫುಲ್ ಬಿಚ್ ಹಾಕ್ಯಾಳ ಹಿಂಗ. ಸೊ ಇವನೇನು ಸುಲ್ಕೊಂಡು ತಿಂತಾಳವನು ಹಂಗ ತಿಂದು ಉಗುಳ್ತಾಳ. ಇದೊಂದು ಫುಲ್ ಫನ್ನಿ ಬ್ಲಾಗ್ ಆಗೈತಿ. ಸೊ ನೋಡ್ತಾನೆ ಇರ್ರಿ ಹಿಂಗೆ ಬ್ಲಾಗ್. ಈ ಬ್ಲಾಗ್ನಾಗ ಏನೇನು ತೋರಿಸ್ತೀನಿ ಅಂತ ನನಗೂ ಗೊತ್ತಿಲ್ಲ. ನೋಡ್ರಿ ಒಂದು ದಿನದ ಮಟ್ಟಿಗೆ ಬಂದೀನಿ ಊರಿಗೆ. ಸೊ 1 ದಿನದೊಳಗೆ ಏನೇನು ಆಗುತ್ತಂತ ನೋಡೋಣ. ಫುಲ್ ಎಂಜಾಯ್ ಮಾಡಿ ಹೋಗೋಣ. ಸ್ವಲ್ಪ ಕೆಲಸ ಐತಿ, ಕೆಲಸನ ಮುಗಿಸ್ಕೊಂಡು ಹೋಗೋಣ. ಸೊ ಇವ್ರ ಜೊತೆ ಮಾಡ್ತೀನಿ ಬ್ಲಾಗ್, ಇಡೀ ಒಂದು ಬ್ಲಾಗ್. ಇಲ್ಲಿ ವ್ಲಾಗ್ ಮಾಡಕ್ಕೆ ಟೈಮ್ ಎದಕ್ಕೆ ಸಿಕ್ಕೈತಂದ್ರೆ ನನ್ನ ಮಗ ಮಕ್ಕೊಂಡ್ರಿ ಒಳಗೆ ತೋರಿಸ್ತೀನಿ ತಡ್ರಿ ನಿಮಗೆ. ಹೆಂಗೆ ಮಕ್ಕೊಂಡಾನಂತ ಜೊಳಗ್ಯಾಗ ಮಲಗಿಸಿ ಬಂದೀನೀಗ. ಅವನು ನಿದ್ದು ನಡೆದತ್ರಿ ಈಗ. ಅದ್ರ ಸಲುವಾಗಿ ನಾನು ಬ್ಲಾಗ್ ಮಾಡಾಕತ್ತೀನಿ. ಆ್ಯಕ್ಚುಲಿ ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟಲ್ಲಿ ಬೇಡ, ಒಂದು 500 ಜನ ಸಬ್ಸ್ಕ್ರೈಬರ್ ಆಗಲಿ ಆಮೇಲೆ ಹೋಮ್ ಟೂರ್ ಮಾಡೋಣಂತ. ಸೊ ಬ್ಲಾಗ್ ಹಿಂಗೆ ನೀ ತುಂಬ ಬ್ಲಾಗ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ಗೊಂಜಾಳ ಸುಟ್ಕೊಂಬಂದಾಡ್ರಿ ಈಗ. ಮೆಕ್ಕೆಜೋಳ ಅಂತ ನೋಡ್ರಿ. ಇವರೆಲ್ಲ ಫ್ಯಾಷನ್ ಮಂದಿ ಮೆಕ್ಕೆಜೋಳ ಅಂತ ನೋಡಿದ್ರೆ ಗೊಂಜಾಳ ಸುಟ್ಕೊಂಡ್ಬಂದಿಲ್ಲ. ಭಾಳ ಬಂದ್ ಮಾಡಿ ಈಗಾರ ಜಸ್ಟ್ ನಾ ತೋರಿಸಿದ್ನಲ್ರಿ ಗೊಂಜಾಳನ್ನ. ಅದನ್ನ ನಮ್ಮ ಮಮ್ಮಿ ಆಲ್ರೆಡಿ ತಿನ್ನಾಕಂತ ರೆಡಿ ಮಾಡಿಬಿಟ್ಲು. ಫುಲ್ ಸುಟ್ಟಾಳ್ರಿ ಈಗ. ಆ್ಯಕ್ಚುಲಿ ಇನ್ನೊಂದು ಸ್ಪೆಷಲ್ ಘಟನೆ ಏನು ನಡೀತು ಅಂತಂದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತ್ರಿ. ನಮ್ಗೆ ಸ್ವಲ್ಪ ಹಳ್ಳಿ ನೋಡ್ರಿ ಈಕಿ ಫುಲ್ ಸುರ್ಪಾನ್ ಹಿಂಗೆಲ್ಲ ಸುಲಿಯಾಕತ್ಬಿಟ್ಟಾಳ. ಹಿಂಗೆ ಸುಲ್ಕೊಂಡು ಕುಂತು ತಿನ್ನಕ್ಕೆ. ಇವಾಗ ಫುಲ್ ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಇಲ್ಲಿ ಫುಲ್ಲ ಗ್ರೀನ್. ಇಷ್ಟ ಗ್ರೀನ್ ಒಳಗೆ ಮೆಕ್ಕೆಜೋಳ ಸುಟ್ಟಿದ್ಲಲ್ರಿ ನಮ್ಮ ಮಮ್ಮಿ, ಸ್ವೀಟ್ ಕಾರ್ನ್ ಇವ್ರು ಹೇಳಿದಂಗೆ. ಸೊ ನೆಕ್ಸ್ಟ್ ತುಂಬ ತೋರಿಸ್ತೀನಿ ನೋಡ್ರಿ. ಗೊಂಜಾಳ ಇದು ಮಾರ್ಕೆಟ್ ಒಳಗೆ ಒಂದು 10 ರೂಪಾಯಿ 20 ರೂಪಾಯಿಗೆ ಮಾರಕ್ಕೆ ಹಚ್ಚಿರ್ತಾರೆ. ಇಲ್ಲಿ ಫ್ರೆಶ್ ಹೊಲದಾಗಿಂತ ಕಿತ್ಕೊಂಬಂದಿದ್ರು ನಮ್ಮ ಪಪ್ಪ.
ನೊಣಾನು ತಿನ್ನೋಕೆ ಬಂತು ನೋಡ್ರಿ ಅದಕ್ಕೆ. ಇವ್ರಿಬ್ರು ಸೂರ್ಪಾನಿಗೆ ಫೇವ್ರೇಟ್, ಇವ್ರಿಬ್ರಿಗೂ ಅದಕ್ಕೆ ಸೂರ್ಪಾನಿ ಗಂಟು ಬಿದ್ದಾವ. ನೀನು ಫುಲ್ ಮಳೆ ಹತ್ತೈತ್ರಿ. ನಮ್ಮ ದೊಡ್ಡವ್ವ ಮತ್ತು ನಮ್ಮ ಮಮ್ಮಿ ನಮ್ಮ ಪಪ್ಪ ಒಟ್ಟರು ಕೂತು ಮಾತಾಡ್ತಾರೆ ಒಳಗೆ. ನಾವು ಹೊರಗೆ ಕೂತ್ಕೊಂಡು ಫುಲ್ ಸೂರ್ಪಾನ ಗೋಂಜಾಳ ಎಲ್ಲ ತಿನ್ಕೊಂತ ಮಳಿನೂ ಎಂಜಾಯ್ ಮಾಡ್ಕೊಂತ ಕುಂತೇವಿ. ಇದೆಲ್ಲ ಎದಕ್ಕೆ ಆಗಾಕತ್ತೈತೆ ಅಂದ್ರೆ ನನ್ನ ಮಗ ಮಕ್ಕೊಂಡಾನ, ಅದ್ರ ಸಲುವಾಗಿ ಆಗಾಕತ್ತೈತಿ ಇದಿಷ್ಟು. ನಮ್ಮ ತಾತ ಫೋನ್ ಹಚ್ಚೇನ್ರಿ, ಅದಕ್ಕೆ ಹಿಂಗೆ ಮಾತಾಡಕತ್ತಾಳಕಿ. ಮಮ್ಮಿ ಇಲ್ಲೇ ಕೊಟ್ಟೆ ಒಂದು ನಾ ತೆಗಿಯಕ್ಕೆ ಹೋಗ್ಬೇಡ ಅಂತ ಹೇಳತ್ತಾಳ್ರಿ, ಆದ್ರೂ ನಾ ಹಾಕಾಕತ್ತೀನಿ ಆಕಿನ ಬ್ಲಾಗ್ನಾಗ. ಸೊ ಸುರ್ಪ ನಾವೊಂದಿಷ್ಟು ತೊಗೊಳ್ರಿ ಬಿಚ್ಚಿಟ್ಟಾಳಿ. ಈಗ ನನ್ನ ಕಾಲು ಮೊದಲು ಅಲ್ಲೇ ಗುಬ್ಬಿಗೂಡು ಕಟ್ಟೈತಿ ನಮ್ಮ ಬಳ್ಳಿ ಒಳಗೆ. ನಿಮ್ಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಅದ್ರೊಳಗೆ ಗುಬ್ಬಿ ತತ್ತಿ ಇಟ್ಟಿರ್ಬೋದೇನೋ, ನಮಗೂ ಗೊತ್ತಿಲ್ಲ. ಬಟ್ ಫುಲ್ ಹೈಟ್ ಒಳಗೆ ಐತ್ರಿ ಅದು. ಗುಬ್ಬಿಗೂಡು ಕಟ್ಟೈತಿ ಚಂದಂದ, ಫುಲ್ ಮಳೆ ವಾತಾವರಣ. ಈಕಿನ ನೋಡ್ರಿ ಇವತ್ತಿನ ಬ್ಲಾಗಿನ ಮೇನ್ ಹೀರೋಯಿನ್. ಭಾಳ ದಿನ ನಮ್ಮ ಮರನ ಯಾರಿಗೂ ಭೇಟಿಯಾಗಿರಂಗಿಲ್ಲ, ಸೊ ಅದಕ್ಕೆ ಇಲ್ಲಿಂದ ಎಲ್ಲರಿಗೂ ಹಾಯ್ ಮಾಡ್ತಾರೆ. ಸೊ ಇದಿಷ್ಟು ಇವತ್ತಿನೊಂದು ಬ್ಲಾಗ್ ಆಗಿತ್ತು ರೀ. ಈಗ ವಿಡಿಯೋ ಲಾಂಗ್ ಆಗುತ್ತಂತ ಇಲ್ಲಿಗೆ ಮುಗಿಸಾಕ್ತೀನಿ. ಸೊ ಇನ್ನೊಂದು ನೆಕ್ಸ್ಟ್ ನಾಳೆಗೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದರೊಳಗೆ ಕಂಟಿನ್ಯೂ ಆಗಿರ್ತೈತಿ ಇವತ್ತಿಂದ ಅದೇ. ಇನ್ನೂ ಮಾಡೋಕೆ ಭಾಳ ಕೆಲಸ ಅದಾವು. ಸೊ ಅವನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.